ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸ್ನೇಹಿತರೆ, ಪಿ ಎಂ ಕಿಸಾನಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ. ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿಯಲ್ಲಿ ಹಣ ಬರ್ತಾ ಇರ್ತಕ್ಕಂಥ ರೈತರೆಲ್ಲ ತಕ್ಷಣ ಈ ಒಂದು ಕೆಲಸನ ಕಂಪ್ಲೀಟ್ ಮಾಡಲೇಬೇಕು. 24ನೇ ಕಂತಿನ ಹಣ ನೆಕ್ಸ್ಟ್ ತಿಂಗಳು ನಿಮಗೆ ಬರಬೇಕು ಅಂದರೆ ನೀವು ಈ ಒಂದು ಕೆಲಸನ ಕಂಪ್ಲೀಟ್ ಮಾಡಬೇಕು. ಏನಪ್ಪ ಈ ಒಂದು ಕೆಲಸ ಅಂದರೆ KYC ಅಪ್ಡೇಟೆಡ್, ಅದರಲ್ಲೂ ಕೂಡ ಬಯೋಮೆಟ್ರಿಕ್ ಬೇಕಾಗಿಲ್ಲ, ಫೇಸಿಯಲ್ ಅಥೆಂಟಿಕೇಷನ್, ಈ ರೀತಿ ಮುಖಚರ್ಯದ ಮುಖಾಂತರ ಫೇಸ್ನ ಕ್ಯಾಪ್ಚರ್ ಮಾಡೋ ಮುಖಾಂತರ KYCನ ಕಂಪ್ಲೀಟ್ ಮಾಡ್ಬೋದು. ಈ ಒಂದು ವಿಡಿಯೋದಲ್ಲಿ ನೀವು ಯಾವುದೇ ಸೈಬರ್ ಸೆಂಟರ್ಗೆ ಹೋಗ್ದೇ ಮನೆಯಲ್ಲೇ ಕುಳಿತು ಈ ಒಂದು ಕೆಲಸನ ಕಂಪ್ಲೀಟ್ ಮಾಡ್ಬೋದು. ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ, ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರ ಬನ್ನಿ ವಿಡಿಯೋನ ಮುಂದುವರ್ಸೋಣ. ಸ್ನೇಹಿತರ ಮೊದಲಿಗೆ ನಿಮ್ಮ ಫೋನಲ್ಲಿ ಗೂಗಲ್ ಪ್ಲೇಸ್ಟೋರ್ ಓಪನ್ ಮಾಡ್ಕೋಬೇಕಾಗ್ತದೆ. ಅಲ್ಲಿ ನೀವು ಸರ್ಚ್ ಬಾರ್ಗೆ ಹೋಗಿ ಈ ರೀತಿ ಟೈಪ್ ಮಾಡಬೇಕು, PM ಕಿಸಾನ್ GOI ಅಂತೇಳಿ ಟೈಪ್ ಮಾಡಿ. ನಾನು ತೋರಿಸ್ತೀನಲ್ಲ ಇದೇ ರೀತಿ ಸಿಂಬಲ್ ಇರ್ತಕ್ಕಂಥ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಓಪನ್ ಆಗ್ತದೆ ನೋಡಿ, ಈ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಇದ್ರ ಜೊತೆಗೆ ನೀವು ಮತ್ತೊಂದು ಆ್ಯಪ್ನ ಕೂಡ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಆ ಒಂದು ಆ್ಯಪ್ನ ಹೆಸರು ಬಂದು ಆಧಾರ್ ಫೇಸ್ ID ಅಂತ, ಅದು ಕೂಡ ಗೂಗಲ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಈ ಎರಡು ಆ್ಯಪ್ಗಳನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ಆಧಾರ್ ಫೇಸ್ ID ಅನ್ನೋ ಅಂಥದ್ದು ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಆಗುತ್ತೆ. ಇನ್ಸ್ಟಾಲ್ ಆದ ನಂತರ ಅದನ್ನು ಓಪನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಇವಾಗ ಎರಡನ್ನು ಇನ್ಸ್ಟಾಲ್ ಮಾಡಿಕೊಂಡು ಈ ಎರಡು ಆ್ಯಪ್ಗಳಲ್ಲಿ ನೀವು ಕೇವಲ ಈ ಒಂದು PM ಕಿಸಾನ್ ಅಂತ ಇದೆಯಲ್ಲ ಆ ಒಂದು ಆ್ಯಪ್ನ ಓಪನ್ ಮಾಡ್ಕೋಬೇಕಾಗ್ತದೆ. ಇವಾಗ ನಾನು ಮೊಬೈಲ್ನ ಮೇನ್ ಪೇಜ್ಗೆ ಬಂದು ಅಲ್ಲಿ PM ಕಿಸಾನ್ ಅಂತ ಇದೆ ನೋಡಿ, ಆ ಒಂದು ಆ್ಯಪ್ನ ನಾನು ಓಪನ್ ಮಾಡ್ಕೊತಾ ಇದ್ದೀನಿ. ಓಪನ್ ಮಾಡ್ಕೊಂಡಿದ ನಂತರ ಈ ರೀತಿ ಪರ್ಮಿಷನ್ ಎಲ್ಲ ಕೇಳುತ್ತೆ, ಅಲೋ ಅಂತ ಮಾಡ್ಕೊಳ್ಳಿ. ಕೆಳಗಡೆ ಬಂದು ನೆಕ್ಸ್ಟ್ ಅಂತ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೋಬೇಕು. ನಂತರ ನಿಮಗೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಎರಡು ಆಪ್ಷನ್ಗಳಿದೆ, ಒಂದು ಲಾಗಿನ್ ಮತ್ತು ಮೊಬೈಲ್ ಅಪ್ಡೇಟು ಅಂತೇಳಿ. ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೋಬೇಕು. ತದನಂತರ ನೆಕ್ಸ್ಟ್ ಪೇಜಲ್ಲಿ ಇಲ್ಲಿ ಲಾಗಿನ್ ಟೈಪ್ಸ್ ಅಂತ ಬರುತ್ತೆ. ಸೆಲೆಕ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ 4 ಆಪ್ಷನ್ಗಳು ಕಾಣುತ್ತೆ. ಇದರಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕಾಗಿರೋದು ಬೆನಿಫಿಷರಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜಲ್ಲಿ ರಿಜಿಸ್ಟರ್ ನಂಬರು ಮತ್ತು ಆಧಾರ್ ನಂಬರ್ ಅಂತ ಕೇಳುತ್ತೆ. ಇದರಲ್ಲಿ ತುಂಬ ಜನಕ್ಕೆ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿರಲ್ಲ, ಅಂಥವ್ರು ಆಧಾರ್ ನಂಬರ್ನ ಹಾಕಿ ಕೆಳಗಡೆ ಬಂದು ಫೇಸಿಯಲ್ KYC ಲಾಗಿನ್ ಅಂತ ಇದೆ ನೋಡಿ, ಆ ಒಂದು ಬಟನ್ನ ಕ್ಲಿಕ್ ಮಾಡಬೇಕು. ತದನಂತರ ಈ ರೀತಿ ಪರ್ಮಿಷನ್ ಕೇಳುತ್ತೆ, ಒಂದು ಪಾಪಪ್ ಬಂದು ಅಲ್ಲಿ ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ ಇದನ್ನು ಕ್ಲಿಕ್ ಮಾಡಿ ಫೇಸ್ ಸ್ಕ್ಯಾನ್ ಅಂತ ಕ್ಲಿಕ್ ಮಾಡಬೇಕು. ತದನಂತರ ಈ ರೀತಿಯಾದಂಥ ಸರ್ಕಲ್ ಓಪನ್ ಆಗ್ತದೆ. ಈ ಸರ್ಕಲ್ ಒಳಗೆ ನಿಮ್ಮ ಫೇಸ್ನ ಸರಿಯಾಗಿ ಸೆಂಟ್ರಲಲ್ಲಿ ಇಟ್ಟು ಕಣ್ಣನ್ನು ಬ್ಲಿಂಕ್ ಮಾಡಿದ್ರೆ ಯಶಸ್ವಿಯಾಗಿ ನಿಮ್ಮದು KYC ಕರೆಕ್ಟಾಗಿತ್ತು ಅಂದರೆ ಈ ರೀತಿ ನೆಕ್ಸ್ಟ್ ಪೇಜು ಜಂಪ್ ಆಗುತ್ತೆ. ಇಲ್ಲಿ ಸ್ನೇಹಿತರೆ 3 ಆಪ್ಷನ್ಗಳಿದೆ. ಇಲ್ಲಿ ಡ್ಯಾಶ್ ಬೋರ್ಡು, ಮೊಬೈಲ್ ನಂಬರ್ ಅಪ್ಡೇಟ್ ಅಂತ 3 ಆಪ್ಷನ್ಗಳಿದೆ. ಇದರಲ್ಲಿ ಡ್ಯಾಶ್ ಬೋರ್ಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ತುಂಬ ಜನರುಗಳು ಹೇಳಿದ ತಕ್ಷಣ ಹೋಗಿ ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡಿಕೊಂಡು KYCನ ಮಾಡ್ಲಿಕ್ಕೆ ಹೋಗಬೇಡಿ. ಇಲ್ಲಿ ಕೆಲವು ಸ್ಟೆಪ್ಗಳಿದೆ, ಅದು ಮಿಸ್ ಆಗ್ಬೋದು, ನಿಮಗೆ KYC ಇನ್ಕಂಪ್ಲೀಟ್ ಆಗ್ಬೋದು. ವೀಡಿಯೋನ ಕೊನೆ ತನಕ ನೋಡಿ. ಸ್ನೇಹಿತರೆ, ಇಲ್ಲಿ ಲ್ಯಾಂಡ್ ಸೀಡಿಂಗು ಮತ್ತು ಆಧಾರ್ ಸೀಡಿಂಗು KYC ಸ್ಟೇಟಸ್ಸು ಎಸ್ ಅಂತ ತೋರಿಸ್ಬೇಕು. ತದನಂತರ ನೀವು ಇಲ್ಲಿ KYC ಫಾರ್ ಆಧಾರ್ ಬೆನಿಫಿಷರಿ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಮೇಲ್ಗಡೆ ಕಾಣ್ತಿರೋ ಬಾಕ್ಸ್ಗೆ ಎಂಟರ್ ಆಧಾರ್ ನಂಬರ್ ಅಂತ ಹಾಕಿ ಸರ್ಚ್ ಅಂತ ಮಾಡಬೇಕು. ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸಂಪೂರ್ಣವಾದ ನಿಮ್ಮ ಮಾಹಿತಿ, ನಿಮ್ಮ ಹೆಸರು, ಬೆನಿಫಿಷರಿ ID ನಂಬರು, ಡೇಟ್ ಆಫ್ ಬರ್ತು, ಫೋನ್ ನಂಬರು, ಅಡ್ರೆಸ್ ಎಲ್ಲ ತೋರಿಸುತ್ತೆ. ಇಲ್ಲಿ ಕೆಳಗಡೆ ಬಂದು ಸ್ಟಾರ್ಟ್ KYC ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ MPIN ಕೇಳುತ್ತೆ. ಕೆಲವರಿಗೆ ಸ್ಟಾರ್ಟಿಂಗೆಲ್ಲ ಕೂಡ MPIN ಕ್ರಿಯೇಟ್ ಮಾಡ್ಕೊಳ್ಳೋಕೆ ಕೇಳುತ್ತೆ. ಅಲ್ಲಿ MPIN ಸೆಟ್ ಮಾಡ್ಕೊಂಡ್ರೆ ಈ ರೀತಿ ಕೇಳಲ್ಲ. ಈಗ ನಾನು ಆಲ್ರೆಡಿ MPIN ಕ್ರಿಯೇಟ್ ಮಾಡಿಕೊಂಡು ಈ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ತುಂಬ ದಿನಗಳಾಗಿದೆ, ಅದರಿಂದ MPIN ನಾನು ಮರ್ತ್ಕೊಂಡಿದ್ದೀನಿ. ಅದರಿಂದ ಈಗ ಫರ್ಗೆಟ್ MPIN ಅಂತ ಮಾಡಿಕೊಂಡು MPIN ಮರುಸೃಷ್ಟಿ ಮಾಡ್ಕೋತಾ ಇದ್ದೀನಿ. ಫರ್ಗೆಟ್ MPIN ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜು ಈ ರೀತಿ ಬರುತ್ತೆ. ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಹೋಗುತ್ತೆ. ಆ ಒಂದು OTPನ ಆ ಒಂದು ಬಾಕ್ಸಲ್ಲಿ ಹಾಕಿ ಕೆಳಗಡೆ ಬಂದು ವ್ಯಾಲಿಡೇಟ್ OTP ಅಂತ ಕ್ಲಿಕ್ ಮಾಡಬೇಕು. ತದನಂತರ ನೆಕ್ಸ್ಟ್ ಪೇಜಲ್ಲಿ ಮತ್ತೆ ಕೂಡ ಕ್ರಿಯೇಟ್ MPIN ಅಂತ ಓಪನ್ ಆಗುತ್ತೆ. ಇಲ್ಲಿ 6 ಡಿಜಿಟ್ ಇರ್ತಕ್ಕಂಥ MPIN ಸೆಟ್ ಮಾಡ್ಕೋಬೇಕು. ಇಲ್ಲಿ ನ್ಯೂ ಮತ್ತು ಕನ್ಫರ್ಮ್ ಅಂತ 2 ಬಾಕ್ಸ್ಗಳು ಬರುತ್ತೆ. 2 ಬಾಕ್ಸ್ಗಳಿಗೆ ಒಂದೇ ರೀತಿ ಇರ್ತಕ್ಕಂಥ MPIN ಹಾಕಿ ಸಬ್ಮಿಟ್ ಮಾಡಿದ್ರೆ MPIN ರೀಸೆಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಅಂತ ಮಾಡ್ಕೊಳ್ಳಿ. ತದನಂತರ ಸ್ನೇಹಿತರೆ ಮತ್ತೆ ಕೂಡ ಸ್ಟಾರ್ಟಿಂಗಿಂದ ಓಪನ್ ಆಗುತ್ತೆ. ಈಗಾಗ ಮೊಬೈಲ್ ನಂಬರ್ ಅಪ್ಡೇಟ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ನು ಕೂಡ ಅಪ್ಡೇಟ್ ಮಾಡ್ಬೋದು. ಈಗ ನಾನು ಡ್ಯಾಶ್ ಬೋರ್ಡ್ ಅಂತ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ತದನಂತರ ಬಂದು KYC ಅಂತ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ನಂತರ ನೆಕ್ಸ್ಟ್ ಪೇಜಲ್ಲಿ ಎಂಟರ್ ಯುವರ್ ಆಧಾರ್ ನಂಬರು ಮೊದಲು ಓಪನ್ ಆಗ್ತಲ್ಲ ಅದೇ ರೀತಿ ಸೇಮ್ ಓಪನ್ ಆಗ್ತದೆ. ಮತ್ತೆ ಕೂಡ ನೀವು ಎಂಟ್ರಿ ಮಾಡಬೇಕು. ನಿಮ್ಮ ಆಧಾರ್ ನಂಬರ್ನ ಹಾಕಿ ಸರ್ಚ್ ಅಂತ ಮಾಡಿದ್ರೆ ನೆಕ್ಸ್ಟು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಲ್ಯಾಂಡ್ ಸೀಡಿಂಗ್ ಸ್ಟೇಟಸ್ಸು, ಆಧಾರ್ ಸೀಡಿಂಗ್ ಸ್ಟೇಟಸ್ಸು, KYC ಸ್ಟೇಟಸ್ಸು 3 ಕೂಡ ಎಸ್ ಅಂತ ತೋರಿಸ್ತಾ ಇರುತ್ತೆ. ಕೆಳಗಡೆ ಬಂದು ನೀವು ಇಲ್ಲಿ ಸ್ಟಾರ್ಟ್ KYC ಅಂತ ಕ್ಲಿಕ್ ಮಾಡಿ ಮತ್ತೆ ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಪಾಪಪ್ ಬರುತ್ತೆ. ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ MPIN ಆ ಬಾಕ್ಸಲ್ಲಿ ಹಾಕಿ ಇಲ್ಲಿ ಸಬ್ಮಿಟ್ ಅಂತ ಮಾಡಿದ್ರೆ ಮತ್ತೆ ಕೂಡ ಒಂದು ಪಾಪಪ್ ಬರುತ್ತೆ. ಅಲ್ಲಿ ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ ಫೇಸ್ ಸ್ಕ್ಯಾನ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ಮತ್ತೆ ಕೂಡ ಈ ರೀತಿಯಾದಂಥ ಒಂದು ಕ್ಯಾಮ್ರಾ ಆ್ಯಂಗಲ್ ಓಪನ್ ಆಗ್ತದೆ. ಆ ಕ್ಯಾಮ್ರಾದೊಳಗೆ ಸರ್ಕಲ್ ಒಳಗೆ ನಿಮ್ಮ ಫೇಸು ಬಂದು ಕರೆಕ್ಟಾಗಿ ಇಟ್ಕೊಂಡು ಕಣ್ಣನ್ನು ಬ್ಲಿಂಕ್ ಮಾಡಿದ್ರೆ ಈ ರೀತಿ KYC ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ತೋರಿಸ್ತಾ ಇರುತ್ತೆ. ಈ ರೀತಿ ಆಯಿತು ಅಂದರೆ ನಿಮ್ಮದು KYC ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಸ್ನೇಹಿತರೆ, ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸು KYC ಆಗಿದ್ರು ಕೂಡ ಈ ರೀತಿ ಮತ್ತೆ ಮರು KYCನ ಮಾಡ್ಕೋಬೇಕಾಗ್ತದೆ. ಈ ರೀತಿ ಎಲ್ಲ ಡೀಟೇಲ್ಸು ಕೂಡ ಕರೆಕ್ಟಾಗಿತ್ತು ಅಂದರೆ ನಿಮ್ಮದು 24ನೇ ಕಂತಿನ ಹಣ ಮುಂದಿನ ತಿಂಗಳು ನಿಮ್ಮ ಪ್ರತಿಯೊಬ್ಬರ ಖಾತೆಗೆ ಕೂಡ ಜಮಾ ಆಗುತ್ತೆ. ಈಗ ಈ ಪಾಪಪ್ನ ನಾನು ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಅದು ಹಿಂದಿನ ಪೇಜ್ಗೆ ರೀಡರ್ಟ್ ಆಗುತ್ತೆ. ಇಲ್ಲಿ ಹೆಚ್ಚಿನ ಮಾಹಿತಿ ಬೇಕಿತ್ತು ಅಂದರೆ ಇಲ್ಲಿ ಬೆನಿಫಿಷರಿ ಸ್ಟೇಟಸ್ ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ನಿಮ್ಮ ಸ್ಟೇಟಸ್ಸು, ನಿಮಗೆ ಎಷ್ಟು ಕಂತುಗಳು ಹಣ ಬಂದಿದೆ, ಯಾವ್ದಾರ ಕಂತು ಹಣ ಮಿಸ್ ಆಗಿದೆ ಇಲ್ವಾ ಅಂತ
ಈ ರೀತಿ 20 ಕಂತುಗಳು ಈ ಒಂದು ರೈತನಿಗೆ ಬಂದಿದೆ. ನನಗೆ 20ನೇ ಕಂತಿನ ಹಣ ಯಾವ ಟೈಮಲ್ಲಿ ಬಂದಿದೆ ಅದನ್ನು ಚೆಕ್ ಮಾಡಬೇಕು ಅಂದರೆ 20 ಅಂತ ಸೆಲೆಕ್ಟ್ ಮಾಡಿಕೊಂಡು ಗೆಟ್ ಡೀಟೇಲ್ಸ್ ಅಂತ ಮಾಡ್ತು ಅಂದರೆ ಆ ಒಂದು ರೈತನ ಸಂಪೂರ್ಣ ಡೀಟೇಲ್ಸು ಇಲ್ಲಿ ಶೋ ಆಗ್ತದೆ. ಈ ರೈತನಿಗೆ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಬಂದು 26/2026 ಆ ದಿನಾಂಕದಂದು ಈ ರೈತನಿಗೆ ಲೇಟೆಸ್ಟ್ ಪೇಮೆಂಟು ಇತ್ತೀಚಿನ ಪೇಮೆಂಟ್ ಬಂದಿರತಕ್ಕಂಥ ದಿನಾಂಕ ಅದು. ಈ ರೀತಿ ನಿಮ್ಮ ಸ್ಟೇಟಸ್ಸು ಯಾವ್ದಾದ್ರು ಕಂತುಗಳು ಮಿಸ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ರೀತಿ ಮನೆಯಲ್ಲೇ ಕುಳಿತು ಈ KYC ಕಂಪ್ಲೀಟ್ ಮಾಡ್ಕೊಳ್ಳೋ ಮುಖಾಂತರ ಮುಂದಿನ ಕಂತು ಬರೋ ತಿಂಗಳಲ್ಲಿ ಬರ್ತಕ್ಕಂಥ ಕಂತನ್ನ ಯಶಸ್ವಿಯಾಗಿ ನಿಮ್ಮ ಖಾತೆಗೆ ಬರೋ ರೀತಿ ಮಾಡ್ಕೋಬೋದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.